ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ಹಬ್ಬದ ಈ ಸುಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತೇವೆ. ಭಾರತ ತನ್ನ ರಾಷ್ಟ್ರೀಯ ವಾಯು ಪ್ರದೇಶವನ್ನು ಇನ್ನಷ್ಟು ಬಲಪಡಿಸಲು ಒಂದು ಅತ್ಯಂತ ಮಹತ್ವದ ತಂತ್ರಾತ್ಮಕ ಹೆಜ್ಜೆಯನ್ನು ಇಟ್ಟಿದೆ. ಭಾರತ ಈಗಾಗಲೇ ಸೇವೆಯಲ್ಲಿ ಇರುವ S-400 ವಾಯು ರಕ್ಷಣಾ ವ್ಯವಸ್ಥೆಗೆ ಹೆಚ್ಚುವರಿಯಾಗಿ ಸುಮಾರು 280 S-400 ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಖರೀದಿಸುವ ಯೋಜನೆಗೆ ಮುಂದಾಗಿದೆ. ಈ ನಿರ್ಧಾರವು ಭಾರತೀಯ ವಾಯುಪಡೆಯ ಕ್ಷಿಪಣಿ ಸಂಗ್ರಹವನ್ನು ಬಲಪಡಿಸುವುದರ ಜೊತೆಗೆ ಭಾರತ ರಷ್ಯಾ ನಡುವಿನ ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಇನ್ನೂ ಅಧಿಕೃತ ಒಪ್ಪಂದವಾಗದಿದ್ದರೂ ನ್ಯೂ ದೆಹಲಿ ಮತ್ತು ಮಾಸ್ಕೋ ನಡುವೆ ಉನ್ನತ ಮಟ್ಟದ ಚರ್ಚೆಗಳು ಈಗಾಗಲೇ ಪ್ರಾರಂಭವಾಗಿವೆ. ಈ ಚರ್ಚೆಗಳ ಪ್ರಮುಖ ಅಂಶವು ಏನೆಂದರೆ ಈ ಕ್ಷಿಪಣಿಗಳ ಸ್ಥಳೀಯ ಅಸೆಂಬ್ಲಿ ಹಾಗೂ ಭಾಗಶಃ ತಯಾರಿಕೆಯನ್ನು ಭಾರತದಲ್ಲೇ ಮಾಡುವ ಸಾಧ್ಯತೆ ಇದೆ. ಸ್ಥಳೀಯ ಇಂಟಿಗ್ರೇಷನ್ ಮತ್ತು ಟೆಸ್ಟಿಂಗ್. ಭಾರತ ಮತ್ತು ರಷ್ಯಾದ ಅಧಿಕಾರಿಗಳ ನಡುವಿನ ಪ್ರಾಥಮಿಕ ಮಾತುಕತೆಗಳಲ್ಲಿ ಭಾರತೀಯ ಕೈಗಾರಿಕೆ ಪಾಲುದಾರರನ್ನು ಆಯ್ಕೆ ಮಾಡುವ ಕುರಿತು ಚರ್ಚೆ ನಡೆಯುತ್ತಿದೆ. ಈ ಪ್ರಸ್ತಾವಿತ ವ್ಯವಸ್ಥೆಯ ಪ್ರಕಾರ ರಷ್ಯಾದ ಪ್ರಮುಖ ಕ್ಷಿಪಣಿಯ ಭಾಗಗಳು ಮತ್ತು ಮೆಟೀರಿಯಲ್ಗಳನ್ನು ಭಾರತಕ್ಕೆ ರಫ್ತು ಮಾಡಲಿದೆ. ಅದರ ನಂತರ ಅಂತಿಮ ಇಂಟಿಗ್ರೇಷನ್ ಮತ್ತು ಕಟ್ಟುನಿಟ್ಟಾದ ಪರೀಕ್ಷೆಗಳನ್ನು ಭಾರತದಲ್ಲೇ ನಡೆಸಲಾಗುತ್ತದೆ. ಈ ವ್ಯವಸ್ಥೆ ಸಂಪೂರ್ಣ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಅಂದರೆ ಅತ್ಯಂತ ಸಂವೇದನಾಶೀಲ ತಂತ್ರಜ್ಞಾನಗಳ ಪೂರ್ಣ ವರ್ಗಾವಣೆ ನೀಡದಿದ್ದರೂ ಭಾರತೀಯ ವಾಯುಪಡೆಯ ಅತ್ಯಂತ ಪ್ರಮುಖ ರಕ್ಷಣಾ ವ್ಯವಸ್ಥೆಯನ್ನು ಸ್ವಯಂ ನಿರ್ವಹಿಸುವ ದಿಕ್ಕಿನಲ್ಲಿ ಇದು ದೊಡ್ಡ ಹೆಜ್ಜೆಯಾಗಿದೆ. ಹೈಬ್ರಿಡ್ ಉತ್ಪಾದನೆಯ ತಂತ್ರ. ಈ ಉತ್ಪಾದನೆಯ ಯೋಜನೆ ಒಂದು ಟಿಯರ್ಡ್ ಅಥವಾ ಹೈಬ್ರಿಡ್ ಮಾದರಿಯನ್ನು ಅನುಸರಿಸುತ್ತದೆ. ಭಾರತೀಯ ಕೈಗಾರಿಕೆಗಳು ವರ್ಗೀಕೃತ ತಂತ್ರಜ್ಞಾನವಿಲ್ಲದ ಕ್ಷಿಪಣಿಯ ಸ್ಟ್ರಕ್ಚರಲ್ ಏರ್ಫ್ರೇಮ್ ಭಾಗಗಳನ್ನು ತಯಾರಿಸಲಿವೆ. ರಷ್ಯಾ ಹೈ ಪ್ರಿಸಿಷನ್ ಸೀಕರ್ಗಳು, ರಡಾರ್ ಎಲೆಕ್ಟ್ರಾನಿಕ್ಸ್, ಗೈಡೆನ್ಸ್ ಯೂನಿಟ್ಗಳು ಮತ್ತು ರಾಕೆಟ್ ಮೋಟಾರ್ಗಳಂತಹ ಮಿಷನ್ ಕ್ರಿಟಿಕಲ್ ವ್ಯವಸ್ಥೆಗಳ ಪೂರೈಕೆಯನ್ನು ಮುಂದುವರೆಸಲಿದೆ. ಅಂತಿಮ ಅಸೆಂಬ್ಲಿ ಕಠಿಣ ಗುಣಮಟ್ಟದ ನಿಯಮಗಳ ಅಡಿಯಲ್ಲಿ ಭಾರತದಲ್ಲೇ ಪೂರ್ಣಗೊಳ್ಳಲಿದೆ ಹಾಗೂ ಕಾರ್ಯಾಚರಣೆಯ ಮಾನದಂಡಗಳನ್ನು ಪೂರೈಸುವಂತೆ ಖಚಿತಪಡಿಸಲಾಗುತ್ತದೆ. ತಂತ್ರಾತ್ಮಕ ಪ್ರಭಾವ ಮತ್ತು ಪ್ರಾದೇಶಿಕತೆಯ ಭದ್ರತೆ. ಸ್ಥಳೀಯ ಅಸೆಂಬ್ಲಿ ಲೈನ್ ಸ್ಥಾಪನೆಯ ಹಿಂದಿನ ಪ್ರಮುಖ ಕಾರಣವೇ ಆಮದುಗೆ ಬೇಕಾಗುವ ದೀರ್ಘ ಸಮಯವನ್ನು ತಪ್ಪಿಸುವುದು ಆಗಿದೆ. ಒಮ್ಮೆ ಭಾರತದಲ್ಲೇ ಉತ್ಪಾದನಾ ವ್ಯವಸ್ಥೆ ಸ್ಥಾಪನೆಯಾದರೆ ತೀವ್ರ ಭದ್ರತಾ ಒತ್ತಡದ ಸಮಯದಲ್ಲೂ ಕ್ಷಿಪಣಿ ಸಂಗ್ರಹವನ್ನು ವೇಗವಾಗಿ ಹಾಗೂ ಮರುಪೂರಣ ಮಾಡಬಹುದು. ಭಾರತದಲ್ಲಿ S-400 ಅನ್ನು ಸ್ಥಳೀಯವಾಗಿ ಸುದರ್ಶನ ವ್ಯವಸ್ಥೆ ಎಂದು ಗುರುತಿಸಲಾಗಿದೆ. ಈ ವ್ಯವಸ್ಥೆ 2040ರ ದಶಕದವರೆಗೂ ಭಾರತದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ನ ಕೇಂದ್ರೀಯ ಸ್ತಂಭವಾಗಿರಲಿದೆ. ಇತ್ತೀಚಿನ ಜಾಗತಿಕ ಲಾಜಿಸ್ಟಿಕ್ಸ್ ಮತ್ತು ಸರಬರಾಜು ಸಮಸ್ಯೆಗಳು ವಿದೇಶಿ ಸರಬರಾಜು ಸರಪಳಿಯ ಅವಲಂಬನೆಯನ್ನು ಕಡಿಮೆ ಮಾಡುವುದು ಎಷ್ಟು ಅಗತ್ಯವೋ ಎಂಬುದನ್ನು ಸ್ಪಷ್ಟಪಡಿಸಿವೆ. ಕಾರ್ಯಾಚರಣೆಯ ಸಾಧನೆ. ಆಪರೇಷನ್ ಸಿಂಧೂರ್. ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ S-400 ತನ್ನ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸಿದೆ. ವರದಿಗಳ ಪ್ರಕಾರ ಈ ವ್ಯವಸ್ಥೆ 5 ವೈಮಾನಿಕ ಗುರಿಗಳನ್ನು ಯಶಸ್ವಿಯಾಗಿ ನಾಶಪಡಿಸಿದೆ. ಅದರಲ್ಲೂ ಅಮೆರಿಕಾದ F-16 ಯುದ್ಧ ವಿಮಾನಗಳು ಮತ್ತು ಒಂದು ದೊಡ್ಡ ಸಪೋರ್ಟ್ ಪ್ಲಾಟ್ಫಾರ್ಮ್ ಆದ ಅವ್ಯಾಕ್ಸ್ ಕೂಡ ಸೇರಿವೆ. ಅತ್ಯಂತ ಗಮನಾರ್ಹ ಅಂಶವೇನೆಂದರೆ ಈ ಗುರಿಗಳನ್ನು 300 ಕಿಲೋಮೀಟರ್ಗಿಂತ ಹೆಚ್ಚಿನ ದಾಖಲೆ ದೂರದಿಂದ ಹೊಡೆದುರುಳಿಸಲಾಗಿದೆ. ಆತ್ಮನಿರ್ಭರ ಭಾರತದ ದಿಕ್ಕಿನಲ್ಲಿ ಮತ್ತೊಂದು ಹೆಜ್ಜೆ. ಈ ಭಾರತ ರಷ್ಯಾ ಸಹಕಾರವು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತದ ಯೋಜನೆಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತದೆ. ಇದರಿಂದ ಭಾರತೀಯ ಕೈಗಾರಿಕೆಗಳಿಗೆ ಪ್ರೆಸಿಷನ್ ಇಂಜಿನಿಯರಿಂಗ್ ಮತ್ತು ಹೈ ರಿಲಯಬಿಲಿಟಿ ಟೆಸ್ಟಿಂಗ್ ಕ್ಷೇತ್ರದಲ್ಲಿ ಅಮೂಲ್ಯ ಅನುಭವ ದೊರೆಯಲಿದೆ. ರಷ್ಯಾ ತನ್ನ ಮೂಲ ತಂತ್ರಜ್ಞಾನಗಳನ್ನು ಕಾಪಾಡಿಕೊಂಡಿದ್ದರೂ ಈ ಸಮಜಾಯಿಸಿ ಭಾರತಕ್ಕೆ ಭವಿಷ್ಯದಲ್ಲಿ ಪ್ರಾಜೆಕ್ಟ್ ಕುಶ ಎಂಬ ಸ್ವದೇಶಿ ದೀರ್ಘ ದೂರ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುವಂತಹ ಮೂಲ ಸಾಮರ್ಥ್ಯಗಳನ್ನು ನಿರ್ಮಿಸಲು ನೆರವಾಗಲಿದೆ. ಒಮ್ಮೆ ಈ ಅಸೆಂಬ್ಲಿ ಮಾತ್ರ ಮಾದರಿ ಯಶಸ್ವಿಯಾದರೆ ಭವಿಷ್ಯದಲ್ಲಿ ಇದು S-500 ಪ್ರೊಮೊಥಿಯಸ್ ಅಥವಾ ಇತರೆ ರಷ್ಯನ್ ಮೂಲದ ರಕ್ಷಣಾ ವ್ಯವಸ್ಥೆಗಳ ಅಪ್ಗ್ರೇಡ್ ಚರ್ಚೆಗಳಿಗೆ ಮಾದರಿಯಾಗಬಹುದು.
2026ರ ಆರಂಭದ ಮಾಹಿತಿಯಂತೆ 4ನೇ S-400 ಸ್ಕ್ವಾಡ್ರನ್ ಮೇ ತಿಂಗಳಲ್ಲಿ ಭಾರತಕ್ಕೆ ಬರಲಿದ್ದು 5ನೇ ಮತ್ತು ಅಂತಿಮ ಸ್ಕ್ವಾಡ್ರನ್ 2027ರಲ್ಲಿ ಸೇರ್ಪಡೆಯಾಗಲಿದೆ. ಇದೇ ಭಾರತ ತನ್ನ ವಾಯುರಕ್ಷಣಾ ಶಕ್ತಿಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ದೊಡ್ಡ ತಂತ್ರಾತ್ಮಕ ಹೆಜ್ಜೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.